ಏಪ್ರಿಲ್ 29ರ ಬಳಿಕ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್. ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರ್ತಾರ ಸಾರಥಿಗಳು. ರಾಜ್ಯಕ್ಕೆ ಮತ್ತೆ ತಟ್ಟುತ್ತಾ ಸಾರಿಗೆ ನೌಕರರ ಬಂದ್ ಬಿಸಿ. ನೌಕರರ ಬೇಡಿಕೆಗೆ ಫುಲ್ ಸ್ಟಾಪ್ ಇಡುತ್ತಾ ಏಪ್ರಿಲ್ 29ರ ಮಾತುಕತೆ. ಬಳಿಕ ರಾಜ್ಯದಲ್ಲಿ ಬಸ್ ಸಂಚಾರ ಮಾಡುವುದು ಡೌಟ್. ಸರ್ಕಾರದ ಜೊತೆಗಿನ ಮಾತುಕತೆ ಫೇಲ್ ಆದ್ರೆ ಸಮರ ಸಾಧ್ಯತೆ. ಏಪ್ರಿಲ್ 29ರ ಬಳಿಕ ರಾಜ್ಯದಲ್ಲಿ ಬಸ್ ಸಂಚಾರ ಬಂದ್ ಆಗುತ್ತಾ? ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರ್ತಾರ ಸಾರಥಿಗಳು. ರಾಜ್ಯಕ್ಕೆ ಮತ್ತೆ ತಟ್ಟುತ್ತಾ ಸಾರಿಗೆ ನೌಕರರ ಬಂದ್ ಬಿಸಿ ಅನ್ನುವಂತಹ ಪ್ರಶ್ನೆ. ನೌಕರರ ಬೇಡಿಕೆಗೆ ಫುಲ್ ಸ್ಟಾಪ್ ಇಡುತ್ತಾ ಏಪ್ರಿಲ್ 29ರ ಮಾತುಕತೆ. ರಾಜ್ಯದಲ್ಲಿ ಏಪ್ರಿಲ್ 29ರಲ್ಲಿ ಬಸ್ ಸಂಚಾರ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಜೊತೆಗಿನ ಮಾತುಕತೆ ಫೇಲ್ ಆದ್ರೆ ಈ ಒಂದು ಸಾರಿಗೆ ಬಂದ್ ಆಗತ್ತೆ. ಏಪ್ರಿಲ್ 29ರ ಬಳಿಕ ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರ್ತಾರ ಸಾರಥಿಗಳು. ರಾಜ್ಯಕ್ಕೆ ಮತ್ತೆ ತಟ್ಟುತ್ತಾ ಸಾರಿಗೆ ನೌಕರರ ಬಂದ್ ಬಿಸಿ. ಫುಲ್ ಸ್ಟಾಪ್ ಇಡುತ್ತಾ ಅಟ್ಲೀಸ್ಟ್ ಏಪ್ರಿಲ್ 29ರ ಮಾತುಕತೆಯಲ್ಲಿ? ರಾಜ್ಯದಲ್ಲಿ ಈಗಾಗಲೇ ಬಸ್ ಸಂಚಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಒಂದು ವೇಳೆ ಈ ಒಂದು ಸಂಧಾನದ ಮಾತುಕತೆ ಫೇಲ್ ಏನಾದರೂ ಆದ್ರೆ ಸಾರಥಿಗಳು ಬಂದ್ ಮಾಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರ್ತಾರ ಸಾರಿಗೆ ನೌಕರರ ಬಂದ್ ಬಿಸಿ ತಟ್ಟುತ್ತಾ ಸರ್ಕಾರಕ್ಕೆ. ನೌಕರರ ಬೇಡಿಕೆಗೆ ಫುಲ್ ಸ್ಟಾಪ್ ಇಡುತ್ತಾ ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನೋದು ಈಗ ಕಾದು ನೋಡಬೇಕು. ಏಪ್ರಿಲ್ 29ರ ಬಳಿಕದ ಮಾತುಕತೆ ಏನಾಗುತ್ತೆ? ಸರ್ಕಾರದ ಜೊತೆಗಿನ ಮಾತುಕತೆ ಒಂದು ವೇಳೆ ಫೇಲ್ ಆದ್ರೆ ಸಾರಿಗೆ ನೌಕರರು ಬಂದ್ ಮಾಡ್ತಾರೆ, ಮುಷ್ಕರವನ್ನ ಹೂಡ್ತಾರೆ. ಯಾವುದೇ ಬಸ್ಗಳು ಕೂಡ ರಸ್ತೆಗಿಳಿಯಲ್ಲ. ಸಾರಿಗೆ ಬಸ್ಗಳು ಯಾವುದೇ ಕಾರಣಕ್ಕೂ ಬೀದಿಗಿಳಿಯಲ್ಲ. ಒಂದು ವೇಳೆ ಸಕ್ಸಸ್ ಆದ್ರೆ ಓಕೆ, ಸಕ್ಸಸ್ ಆಗಲಿಲ್ಲ ಅಂತಂದ್ರೆ ಸಂಚಾರ ಮಾಡೋದು, ಬಸ್ಗಳು ಸಂಚಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಮರಕ್ಕೆ ಸಾಧ್ಯತೆ ಇದೆ, ಸಮರ ಸಾರುವ ಸಾಧ್ಯತೆ ಇದೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. 38 ತಿಂಗಳ ಹಿಂಬಾಕಿಗೂ ಸಾರಿಗೆ ನೌಕರರಿಂದ ಒತ್ತಾಯ ಕೇಳಿ ಬಂದಿದೆ. ನೌಕರರ ವೇತನ ಪರಿಷ್ಕರಣೆ ಆಗದಿದ್ರೆ ನೌಕರರು ಹೋರಾಟ ಮಾಡ್ತಾರಂತೆ. ಹೀಗಾಗಿ ಮತ್ತೊಂದು ಸುತ್ತಿನ ಸಭೆಗೆ ಮುಂದಾಗಿದೆ ಸರ್ಕಾರ. ಸಾರಿಗೆ ಸಂಘಟನೆಗಳ ಸಭೆ ಕರೆದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಏಪ್ರಿಲ್ 29ರಂದು ಮಧ್ಯಾಹ್ನ 12:30ಕ್ಕೆ ಮತ್ತೊಂದು ಸುತ್ತಿನ ಮಾತುಕತೆ ಇದೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಪಟ್ಟನ್ನ ಹಿಡಿದಿದ್ದಾರೆ. 38 ತಿಂಗಳ ಹಿಂಬಾಕಿಗೂ ಸಾರಿಗೆ ನೌಕರರು ಒತ್ತಾಯಿಸಿದ್ದಾರೆ. ನೌಕರರ ವೇತನ ಪರಿಷ್ಕರಣೆ ಆಗದಿದ್ರೆ ತೀವ್ರ ಹೋರಾಟ ನಡೆಯುತ್ತೆ. ಹೀಗಾಗಿ ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗ ಸರ್ಕಾರ ಮುಂದಾಗಿದ್ದು ಸಾರಿಗೆ ಸಂಘಟನೆಗಳ ಸಭೆಯನ್ನ ಕರೆದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಏಪ್ರಿಲ್ 29 ಮಧ್ಯಾಹ್ನ 12:30ಕ್ಕೆ ಮತ್ತೊಂದು ಸುತ್ತಿನ ಸಭೆ ಇದೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯಲಿದೆ. ಆ ವೇಳೆ ಎಲ್ಲ ಸಾರಿಗೆ ನೌಕರರು ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಈಗಾಗಲೇ ಸಾರಿಗೆ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ. 38 ತಿಂಗಳ ಹಿಂಬಾಕಿಗೂ ಕೂಡ ಪಟ್ಟನ್ನ ಹಿಡಿದಿರುವಂತದ್ದು. ನೌಕರರ ವೇತನಕ್ಕೆ ಪರಿಷ್ಕರಣೆಗೂ ಕೂಡ ಈಗಾಗಲೇ ಕೂಗು ಕೇಳಿ ಬಂದಿತ್ತು. ಹೀಗಾಗಿ ಮತ್ತೊಮ್ಮೆ ಸಭೆಯನ್ನ ಕರೆದಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಏಪ್ರಿಲ್ 29ರಂದು ಮಧ್ಯಾಹ್ನ 12:30ಕ್ಕೆ ಈ ಒಂದು ಸಭೆ ನಡೆಯುತ್ತೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಸಾರಿಗೆ ನೌಕರರನ್ನ ಕುರಿತು ಈ ವಿಚಾರದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಸಭೆಯನ್ನ ಕರೆದಿರುವಂತದ್ದು ಸಚಿವ ರಾಮಲಿಂಗಾರೆಡ್ಡಿ.